ಇನ್ನು ರಾಜ್ಯದಲ್ಲಿ ಒಂದು ದೊಡ್ಡ ಅಬಕಾರಿ ಹಗರಣ ಹೊರಗೆ ಬರುತ್ತಾ? ಇದರ ಬಗ್ಗೆ ಸುಳಿವನ್ನು ಕೊಟ್ಟಿದ್ದಾರೆ ವಿಪಕ್ಷ ನಾಯಕ ಆರ್ ಅಶೋಕ್. ದೆಹಲಿಯಲ್ಲಿ ಆಗಿರ್ತಲ್ಲ ಲಿಕರ್ ಸ್ಕ್ಯಾಮ್, ಅದೇ ಮಾದರಿ ಕರ್ನಾಟಕದಲ್ಲೂ ಅಬಕಾರಿ ಹಗರಣವೊಂದು ಹೊರಗೆ ಬರುತ್ತೆ. ಅಸ್ತಿತ್ವದಲ್ಲೇ ಇಲ್ಲದ ಮದ್ಯದಂಗಡಿ ಲೈಸೆನ್ಸ್ ಹರಾಜಿಗೆ ಸರ್ಕಾರ ಮುಂದಾಗಿದೆ. ರಾಜ್ಯವನ್ನು ಲೂಟಿ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ ಅಂತ ಎಕ್ಸ್ ಖಾತೆಯಲ್ಲಿ ವಿಪಕ್ಷ ನಾಯಕ ಅಶೋಕ್ ಬಾಂಬ್ ಹಾಕಿದ್ದಾರೆ. ಅಂದರೆ ನಿಯಮಗಳನ್ನು ಪಾಲಿಸದ ಮದ್ಯದಂಗಡಿಗಳ ಲೈಸೆನ್ಸನ್ನು ಸಸ್ಪೆಂಡ್ ಮಾಡಿರ್ತಾರಲ್ಲ, ಆ ಸಸ್ಪೆಂಡ್ ಆಗಿರೋ ಲೈಸೆನ್ಸ್ಗಳನ್ನು ಮತ್ತೆ ಮಾರಾಟ ಮಾಡೋದು, ಹರಾಜಿಗಿಡೋದು, ಅದ್ರ ಮುಖಾಂತರ ಇನ್ನಷ್ಟು ಮದ್ಯದಂಗಡಿ ಓಪನ್ ಮಾಡೋದಕ್ಕೆ ಸರ್ಕಾರ ಮುಂದಾಗಿದೆ. ಇದೊಂದು ದೊಡ್ಡ ಅಬಕಾರಿ ಹಗರಣ ಅಂತ ಅಶೋಕ್ ಅವರು ಬಾಂಬ್ ಹಾಕಿದ್ದಾರೆ. ಅವರು ಟ್ವೀಟ್ ಮಾಡಿದ್ದಾರೆ ನೋಡಿ. ದೆಹಲಿ ಮುಖ್ಯಮಂತ್ರಿ ಅರವಿಂದ್ ಕೇಜ್ರಿವಾಲ್ ಜೈಲು ಪಾಲಾಗಿ ಅಧಿಕಾರ ಕಳೆದುಕೊಳ್ಳೋದಕ್ಕೆ ಕಾರಣವಾದ ಬಹುಕೋಟಿ ಲಿಕ್ಕರ್ ಸ್ಕ್ಯಾಮ್ ಮಾದರಿಯಲ್ಲೇ ಕರ್ನಾಟಕದಲ್ಲೂ ಅಬಕಾರಿ ಹಗರಣವೊಂದು ಸಂಭವಿಸುವ ಮುನ್ಸೂಚನೆ ಇದೆ ಅಂತ ಅವರು ಟ್ವೀಟ್ ಮಾಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಮಸೂದ್ ಅವರಿಂದ ಪಡ್ಕೊಳ್ಳೋಣ. ಮಸೂದ್, ವಿಪಕ್ಷ ನಾಯಕರಿಗೆ ಕಂಪ್ಲೀಟ್ ಮಾಹಿತಿ ಇದ್ದರೆ ಅದನ್ನು ಹೇಳ್ಕೋಬೋದಾಗಿತ್ತು, ಬರೀ ಒಂದು ಹಿಂಟ್ ಕೊಟ್ಟು ಸುಮ್ಮನಾಗಿದ್ದಾರೆ. ಅರವಿಂದ್, ಈಗ ಅಬ್ಕಾರಿ ಇಲಾಖೆನಲ್ಲಿ ಈಗಾಗಲೇ ಮದ್ಯದ ಲೈಸೆನ್ಸ್ ಗಳನ್ನ ಕಮಿಷನ್ ಪಡೆದು ಕೊಡ್ತಾರೆ ಅನ್ನುವಂತಹ ಆರೋಪ ಬಂದಿತ್ತು, ಸಾಕಷ್ಟು ಸದ್ದು ಮಾಡಿತ್ತು. ಈಗ ಮತ್ತೆ ವೈನ್ ಶಾಪ್ಗಳಿಗೆ ಅಕ್ರಮವಾಗಿ ಅಂದ್ರೆ ಅನಧಿಕೃತವಾಗಿ ಅಬಕಾರಿ ಇಲಾಖೆಯಲ್ಲಿ ಇಲ್ದಿದ್ರು ಕೂಡ CL2 ವೈನ್ ಶಾಪ್ಗಳನ್ನ ಲೈಸೆನ್ಸ್ ಗಳನ್ನ ಹರಾಜು ಹಾಕೋದಿಕ್ಕೆ, ಅದರಲ್ಲೂ ಬಹಿರಂಗವಾಗಿ ದೆಹಲಿ ಮಾದರಿಯಲ್ಲಿ ಹರಾಜು ಹಾಕೋದಿಕ್ಕೆ ಅಬ್ಕಾರಿ ಇಲಾಖೆ ಮುಂದಾಗಿದೆ ಅನ್ನುವಂತಹ ಆರೋಪ ಇದು ಇನ್ನೂ ಕೂಡ ಪ್ರಸ್ತಾವನೆ ಹಂತದಲ್ಲಿದೆ. ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಕೆ ಮಾಡಲಾಗಿದೆ ಅಬ್ಕಾರಿ ಇಲಾಖೆಯಿಂದ, ಇನ್ನೂ ಸರ್ಕಾರ ಅಪ್ರೂವಲ್ ಮಾಡಿಲ್ಲ. ಆದ್ರೆ ಒಂದು ವೇಳೆ ಏನಾದ್ರೂ ಇದಕ್ಕೆ ಸರ್ಕಾರ ಒಪ್ಪಿಗೆ ಕೊಟ್ಟಿದೆ ಆದಲ್ಲಿ ದೆಹಲಿ ಮಾದರಿಯ ಒಂದು ಲಿಕ್ಕರ್ ಸ್ಕ್ಯಾಮ್ ಆಗುತ್ತೆ ಅನ್ನುವಂತಹ ಸುಳಿವನ್ನ ಆರ್ ಅಶೋಕ್ ಅವರು ತಮ್ಮ ಟ್ವೀಟ್ ನಲ್ಲಿ ಭವಿಷ್ಯ ನುಡಿದಿರುವಂತದ್ದು. ದೆಹಲಿನಲ್ಲೂ ಕೂಡ ಹೀಗೆ ಬಹಿರಂಗ ಹರಾಜು ಹಾಕಿ ರಾಜ್ಯ ಸರ್ಕಾರನೇ ಹೋಗುವಂತ ಸಂದರ್ಭ ಬಂತು. ಜೊತೆಗೆ ಸರ್ಕಾರ ಆಪ್ನ ಸೋಲಿಗೆ ಅದು ಕೂಡ ಒಂದು ಕಾರಣ ಆಯಿತು ಅಂತ ಚರ್ಚೆ ನಡೀತಾ ಇದೆ. ಇದೇ ರೀತಿಯಲ್ಲಿ ರಾಜ್ಯದಲ್ಲೂ ಅದೇ ತರದ ಲಿಕ್ಕರ್ ಸ್ಕ್ಯಾಮ್ ಆಗುತ್ತೆ ಅನ್ನುವಂತ ಭವಿಷ್ಯ ನುಡಿದಿದ್ದಾರೆ. ಒಂದು ವೇಳೆ ಸರ್ಕಾರ ಅಪ್ರೂವಲ್ ಕೊಟ್ರೆ ಏನಾಗುತ್ತೆ ಅಂತ ನೋಡಬೇಕು. ಆದ್ರೆ ವಿರೋಧ ಪಕ್ಷಗಳು ಈಗಾಗಲೇ ವಿರೋಧ ಮಾಡೋದಕ್ಕೆ ಶುರು ಮಾಡಿದ್ದಾವೆ. ಅರವಿಂದ್, ರೈಟ್ ಮಸೂದ್, ಥ್ಯಾಂಕ್ ಯು, ತಮ್ಮೆಲ್ಲ ಮಾಹಿತಿಗೆ ಧನ್ಯವಾದ. ಸೊ ನೋಡೋಣ, ಅಂದರೆ ಯಾವ ಲೈಸೆನ್ಸ್ಗಳನ್ನು ರದ್ದುಪಡಿಸಿರೋದು, ನಿಯಮ ಉಲ್ಲಂಘನೆ ಮಾಡಿದ ಲೈಸೆನ್ಸ್ಗಳನ್ನು ರದ್ದುಪಡಿಸಿರ್ತಾರೆ CL2, ಅದನ್ನು ಮತ್ತೆ ಹರಾಜು ಹಾಕೋದು, ಬೇರೆಯವರು ಕೊಡೋದು ಆ ಲೈಸೆನ್ಸನ್ನು ರದ್ದುಪಡಿಸಿದ ಮೇಲೆ ಹಂಗೆ ಹರಾಜಿಗೆ ಹಾಕೋಕ್ಕೆ ಬರಲ್ಲ. ಬಟ್ ಈ ಅಧಿಕಾರಿಗಳು, ಅಬಕಾರಿ ಇಲಾಖೆಯ ಅಧಿಕಾರಿಗಳು ಒಳಗಿಂದೊಳಗೇ ಒಂದು ಹಂತದಲ್ಲಿ ಇದನ್ನು ಸರ್ಕಾರದ ಗಮನಕ್ಕೂ ತಾರದೆ ಮಾಡಬೇಕು ಅಂತ ಹೊರಟಿದ್ದು, ಆಮೇಲೆ ಅದನ್ನು ಪ್ರಸ್ತಾವನೆ ರೂಪದಲ್ಲಿ ಸಲ್ಲಿಸಿದ್ದಾರೆ.